ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಮುಸ್ತಫಾ ವಿಟ್ಲ. ಯಡಿಯೂರಪ್ಪನವರು ಜೈಲು ಪಾರಾಗುತ್ತಾರಂತೆ. ಯಡಿಯೂರಪ್ಪನವರಿಗೆ ಜೈಲೇನು ಹೊಸ್ತಲ್ಲ. ಅವರ ರಾಜಕೀಯ ಭವಿಷ್ಯದಲ್ಲಿ ಅವರು ಕರ್ನಾಟಕದ ಸತತ 4 ಬಾರಿ ಮುಖ್ಯಮಂತ್ರಿಯಾದಂತಹ ವ್ಯಕ್ತಿ. ಭ್ರಷ್ಟಾಚಾರದ ಕೇಸೊಂದರಲ್ಲಿ ಅವರು ಜೈಲಿಗೆ ಹೋಗಿ ಬಂದವರು. ಆದರೆ ಈ ಕೇಸು ಅಷ್ಟೇನು ಸುಖಕರವಾದಂತಹ ಕೇಸಲ್ಲ. ಪೋಕ್ಸೋ ಕೇಸಾಗಿದೆ ಅವರ ಮೇಲೆ ಇರುವಂಥದ್ದು. ಇತ್ತೀಚೆಗೆ ನಡೆಯುವಂತಹ ಎಲ್ಲ ಹೈ ಪ್ರೊಫೈಲ್ ಕೇಸ್ಗಳು, ಪ್ರಜ್ವಲ್ ರೇವಣ್ಣನವರ ಅತ್ಯಾಚಾರ ಪ್ರಕರಣದ ವಿಡಿಯೋ ಚಿತ್ರೀಕರಿಸಿ ವಿದೇಶಕ್ಕೆ ಪರಾರಿಯಾದ ಪ್ರಜ್ವಲ್ ರೇವಣ್ಣನ ಕೇಸ್ ಹೇಗಿದೆ, ಕರ್ನಾಟಕ ಚಿತ್ರರಂಗದಲ್ಲಿ ತರಂಗವನ್ನು ಸೃಷ್ಟಿಸಿದಂತಹ ಡಿ ಬಾಸ್ ಅಭಿಮಾನಿ ಬಳಗ ಎಂದೇ ಹೆಸರಿಸಿದ ಅಲ್ಲಲ್ಲೇ ಸರಿಯಲ್ಲ ಡಿ ಗ್ಯಾಂಗ್ ತಂಡದ ಮುಖ್ಯಸ್ಥರಾದಂತಹ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಹೇಗೆ ತನಿಖೆಯಲ್ಲಿದ್ದಾರೋ ಅದೇ ಥರ ಯಡಿಯೂರಪ್ಪನ ಮೇಲೂ ಕೇಸು ದಾಖಲಿಸಿವೆ. ಇವತ್ತೇನಲ್ಲ, ಸರಿಸುಮಾರು 2 ತಿಂಗಳ ಹಿಂದೆ ನಡೆದಂತಹ ಕೇಸ್ ಆಗಿದೆ. ಏನಿದು ಪೋಕ್ಸೋ ಕೇಸ್? ಪೋಕ್ಸೋ ಕೇಸ್ ಹಾಕಿದ ತಕ್ಷಣ ಅವನನ್ನು ಬಂಧಿಸಬೇಕು. FIR ಆದ ತಕ್ಷಣ ಅದು ಯಡಿಯೂರಪ್ಪ ಆಗಲಿ ಅಥವಾ ಯಾರಪ್ಪ ಆದರೂ ಕೂಡ ಪೋಕ್ಸೋ ಕೇಸ್ ಆದ ತಕ್ಷಣ ಅವನನ್ನು ಬಂಧಿಸಬೇಕು ಎಂಬುದಾಗಿದೆ ಕಾನೂನಿನ ನಿಯಮ. ಆದರೆ ಕೇಸು ದಾಖಲಿಸಿ 2 ತಿಂಗಳು ಕಳೆಯಿತು, ಇನ್ನೂ ಏಕೆ ಯಡಿಯೂರಪ್ಪನವರ ಬಂಧನ ಆಗಲಿಲ್ಲ? ಇನ್ನು ಪೋಕ್ಸೋ ಪ್ರಕರಣ ಯಾರ ಮೇಲೆ ದಾಖಲಾದರೂ ಕೂಡ ಇದು ಸತ್ಯನಾ, ಇದು ಸುಳ್ಳ, ಇದರಲ್ಲಿ ಏನಾದರೂ ವೈಮನಸ್ಸಿದೆಯಾ ಅಥವಾ ಸುಳ್ಳು ಕೇಸು ದಾಖಲಿಸಿದ್ದಾರಾ, ಇದೆಲ್ಲ ತೀರ್ಮಾನಿಸುವುದು ಕೋರ್ಟ್ ಆಗಿದೆ. ಆದರೆ ಅವರನ್ನು ಅರೆಸ್ಟ್ ಮಾಡುವುದಾಗಿದೆ ಮೊದಲ ಕರ್ತವ್ಯ. ಆದರೆ ಈ ಕೇಸಲ್ಲಿ ಆ ಥರ ಸಂಭವಿಸಿಲ್ಲ. ಯಡಿಯೂರಪ್ಪನ ಮೇಲೆ ಮಮತಾ ಸಿಂಗ್ ಹೇಳುವಂತಹ ಒಂದು ಹೆಂಗಸು ಸದಾಶಿವನಗರದಲ್ಲಿ ಕೇಸನ್ನು ದಾಖಲಿಸುತ್ತಾರೆ. ಅದರ ಪ್ರಕಾರ 17 ವರ್ಷ ತುಂಬಿದ ತನ್ನ ಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟರು. ಇದರ ಸಂಬಂಧಿಸಿ ನ್ಯಾಯ ಕೇಳಲು ಬೇಕಾಗಿ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿದ್ರಂತೆ. ಅದೆಲ್ಲ ಕೋರ್ಟ್ ತೀರ್ಮಾನಿಸುತ್ತದೆ. ಆದರೆ ಯಡಿಯೂರಪ್ಪನವರ ಕೇಸಲ್ಲಿ ಅದು ಯಾವುದೇ ಬಂಧನ ಆಗಲಿಲ್ಲ. ಅವರು ಆರಾಮವಾಗಿ ಊರಿಡೀ ತಿರುಗುತ್ತಾ ಸಂದರ್ಶನವನ್ನು ನೀಡ್ತಾ ಇದ್ದಾರೆ. ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ನನ್ನ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಯಾವುದೋ ಒಂದು ಹೆಣ್ಮಗಳು ಒಂದು ಕೇಸ್ ಕೊಡ್ತಾ ಇದ್ದಾಳೆ, ಅವಳ ಕೆಲಸವೇ ಇದು, ಎಲ್ಲ ಪ್ರಭಾವಿ ವ್ಯಕ್ತಿಗಳ ಮೇಲೂ ಕೇಸು ದಾಖಲಿಸಿ ಹಣ ವಸೂಲಿಯಾಗಿದೆ ಅವಳ ಕಾಯಕ ಅಂತೆಲ್ಲ ಹೇಳ್ತಾರೆ. ಅದರ ಬಗ್ಗೆ ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಕೂಡ ಇದೆ, ನೋಡಿ. ನನ್ನ ಮೇಲೆ ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ 1.5 ತಿಂಗಳಿಂದ ಇರ್ಬೋದು. ಒಬ್ಬ ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರುತ್ತಾ ಇರಲಿಲ್ಲ. ನಾನೊಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ತುಂಬಾ ಅನ್ಯಾಯ ಆಗಿದೆ, ಮತ್ತೊಂದು ಮಗದೋದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದ್ ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ರೆ. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು. ಅಲ್ಲೇನೆ ಹೇಳಿದ್ರೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳೋದು. ಕಾಂಗ್ರೆಸ್ನ ಗೃಹ ಮಂತ್ರಿಯಾದಂತಹ ಜಿ ಪರಮೇಶ್ವರ್ ಅವರು ಯಡಿಯೂರಪ್ಪನ ಕೇಸಿಗೆ ಸಂಬಂಧಿಸಿ ಹೇಳ್ತಾರೆ, ಅವಳು ಲಿಖಿತ ಕೇಸೇನು ಕೊಡಲಿಲ್ಲ, ಮಾತ್ರ ಅಲ್ಲ ಅವಳಿಗೆ ಮಾನಸಿಕ ಅಸ್ವಸ್ಥೆ ಅಂತೆ, ಹಾಗೆ ಜನರು ಹೇಳ್ತಾ ಇದ್ರು ಅಂತೆಲ್ಲ ಹೇಳಿದ್ರು. ಆ ವಿಡಿಯೋ ಕೂಡ ಇದೆ, ನೋಡಿ. ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿರೋದು, ಕೈನ್ ಬರೆದಿರೋದಲ್ಲ, ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಇತ್ತೀಚೆಗೆ ಕೇಸ್ ಕೊಟ್ಟಂತಹ ಮಹಿಳೆ ತೀರ್ಕೊಂಡು ಬಿಡ್ತಾರೆ. ಅವರ ಮಗ ಹೋಗಿ ಹೈಕೋರ್ಟಿಗೆ ಅರ್ಜಿ ಕೊಡ್ತಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ, ಪೋಕ್ಸೋ ಪ್ರಕರಣ ದಾಖಲಾದರೂ ಕೂಡ ಯಡಿಯೂರಪ್ಪನವರನ್ನು ಬಂಧಿಸಿಲ್ಲ, ಇದರ ಬಗ್ಗೆ ನೀವು ತನಿಖೆ ನಡೆಸಬೇಕು ಅಂತ ಹೇಳಿದಾಗ ಹೈಕೋರ್ಟ್ ಆರ್ಡರ್ ನೀಡುತ್ತೆ.
ವಾರೆಂಟ್ ಇಶ್ಯೂ ನೀಡುತ್ತೆ, ಅವರನ್ನು ಬಂಧಿಸಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ. ಇದರ ಎಡೆಯಲ್ಲಿ ಯಡಿಯೂರಪ್ಪನವರು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಪೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸಿ ಇದರ ಬಗ್ಗೆ ಕೇಸೇ ನಡಿಬಾರದು ಅಥವಾ ಇದನ್ನು ರದ್ದುಗೊಳಿಸಿ ಅಂತ ಹೇಳಿದ್ದಾರೆ. ಇವಾಗ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಕಾನೂನಿನ ಕೆಲಸ ಮಾಡುತ್ತಾ ಇದೆ ಅಂತ ಹೇಳಿ. 2 ತಿಂಗಳ ಹಿಂದೆ ಇದೇ ಕೇಸು ಬಂದಾಗ ಯಾಕಾಗಿ ಯಡಿಯೂರಪ್ಪನವರನ್ನು ಬಂಧಿಸಿಲ್ಲ? ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಯಡಿಯೂರಪ್ಪನವರನ್ನು ಬಂಧಿಸಿದ್ರೆ ಅದು ಕಾಂಗ್ರೆಸ್ಸಿಗೆ ಅಡ್ಡಿ ತರುತ್ತಾ ಅಥವಾ ಅದು ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕಿಯನ್ನು ತರುತ್ತಾ ಎಂಬುದಾಗಿರ್ಬೋದು ಜನರು ಕೇಳುವ ಪ್ರಶ್ನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದರೆ ಅವರಿಗೊಂದು ಕಾನೂನು, ಪ್ರಭಾವಿ ವ್ಯಕ್ತಿಗಳು ತಪ್ಪು ಮಾಡಿದರೆ ಅವರಿಗೊಂದು ಕಾನೂನು. ಇದ ಭಾರತದ ಕಾನೂನು? CID ನೋಟಿಸ್ ಜಾರಿಗೊಳಿಸಿದೆ. ಏನಾದರೂ ಎಡವಟ್ಟು ಮಾಡಿದರೆ ಯಡಿಯೂರಪ್ಪನವರಿಗೆ ಜೈಲು ಫಿಕ್ಸ್. ಧನ್ಯವಾದಗಳು.